ಕುರುಬ ಸಮುದಾಯದಲ್ಲಿ ರಾಜಕಾರಣಿಗಳೇ ಇಲ್ಲದಂತಹ ಪರಿಸ್ಥಿತಿ. ರಾಜಕೀಯ ಕ್ಷೇತ್ರದಲ್ಲಿ ಯುವಕರನ್ನು ಬೆಳೆಸುವಂಥ ಕಡೆ ಗಮನ ಕೊಡಿ. ಲೋಕಸಭಾ ಚುನಾವಣೆ ಬಂತು, ಇನ್ನು 2 ತಿಂಗಳಿದೆ. ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆಯಿಂದ ವಿನಯ್ ಕುಮಾರ್ ಅವರು, ಆರ್ಥಿಕವಾಗಿ ಸದೃಢವಾಗಿರುವಂಥ ವಿನಯ್ ಕುಮಾರ್ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ. ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ. ತುಮಕೂರಿನ ನಿಕೇತ್ ರಾಜ್ ಅವರು ಓಡಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಿಂದ ರಕ್ಷಿತಾ ಈಟಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಪ್ಪಳದಿಂದ ರಾಜಶೇಖರ್ ಇಟ್ನಾಳ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಡಿಸಿ, ಟಿಕೆಟ್ ಕೊಡಿಸಿ. ಶೋಷಿತರ ಸಮಾವೇಶ ಅಂತ ಚಿತ್ರದುರ್ಗದಲ್ಲಿ ಮಾಡಿದಾಗ ಆ ಸಮಾವೇಶದಲ್ಲಿ ವಿನಯ್ ಕುಮಾರ್ ಅವರು ದಾವಣಗೆರೆಯಿಂದ 1,000 ಬಸ್ಗಳನ್ನು ಅರೇಂಜ್ ಮಾಡಿದ್ದಾರೆ. ತನ್ನ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ. ಅಂತಹ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಶೋಷಿತರ ಸಮಾವೇಶದ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳಿದ್ದರು, ಕೆಪಿಸಿಸಿ ಅಧ್ಯಕ್ಷರಿದ್ದರು, ಸಚಿವರಿದ್ದರು, ಶಾಸಕರಿದ್ದರು, ಕಾಂಗ್ರೆಸ್ ಪಾರ್ಟಿಯ ಪೂರ್ತಿ ಇದ್ದರು. ಅವತ್ತು ಒತ್ತಾಯ ಮಾಡಬೇಕಾಗಿತ್ತು. 1,000 ಬಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಿದ್ದಾರೆ. ಅಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಶೋಷಿತರ ಸಮಾವೇಶದಲ್ಲಿ ಶೋಷಿತರಿಗೆ ಇಂತಿಷ್ಟು ಟಿಕೆಟ್ ಕೊಡಬೇಕು ಅಂತೇಳಿ ಘೋಷಣೆ ಮಾಡಬೇಕಾಗಿತ್ತು. ಮಾಡಲೇ ಇಲ್ಲ. ಈಗ ಚುನಾವಣೆ ಬರ್ತಾ ಇದೆ, ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇದೆ. ಮುಂದೇನು ಮಾಡ್ತೀರಿ? ಕಳೆದ ವಾರ ನಾವು ದೆಹಲಿಯಲ್ಲಿದ್ವಿ, ಸೆಪ್ಟೆಂಬರ್ಗೆ ಹೋಗಿದ್ವಿ, ಡಿಸೆಂಬರ್ಗೆ ಹೋಗಿದ್ವಿ, ಫೆಬ್ರವರಿನಲ್ಲಿ ಹೋಗಿದ್ವಿ. ದೆಹಲಿನಲ್ಲಿ ಕುರುಬರ ಸಮಸ್ಯೆಗಳನ್ನು ಸಂಸತ್ತೊಳಗಡೆ ಕರ್ಕೊಂಡೋಗೋಕ್ಕೆ ನಮ್ಮನ್ನು ಅಧಿಕಾರಿಗಳನ್ನು ಭೇಟಿ ಮಾಡಿಸೋದಕ್ಕೆ, ಸಚಿವರನ್ನು ಭೇಟಿ ಮಾಡಿಸೋದಕ್ಕೆ ಕುರುಬ ಸಮುದಾಯದಿಂದ ಒಬ್ಬ ರಾಜಕಾರಣಿ ಇಲ್ಲ, ರಾಜ್ಯಸಭಾ ಸದಸ್ಯ ಇಲ್ಲ, ಲೋಕಸಭಾ ಸದಸ್ಯರಿಲ್ಲ. AICCಗೆ ಹೋಗಿ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ, ನಮ್ಮವರೊಬ್ಬರಿಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡಿಕೊಂಡ್ರೆ ಅಲ್ಲಿ ಅವಕಾಶ ಇಲ್ಲ. HM ರೇವಣ್ಣವರು ಹಿರಿಯ ರಾಜಕಾರಣಿ ಇದ್ದಾರೆ, ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಕುರುಬ ಸಮುದಾಯದ ಹಿರಿಯರಿದ್ದಾರೆ, ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಒಂದು ಮನವಿ ಸಲ್ಲಿಸಿ ಬಂದಿದ್ದೇವೆ. AICC ರಾಷ್ಟ್ರಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದೇವೆ, KPCC ಅಧ್ಯಕ್ಷರಿಗೂ ಕೇಳಿದ್ದೇವೆ, ಸುರ್ಜೇವಾಲಾರವ್ರಿಗೂ ಕೇಳಿದ್ದೇವೆ, ವೇಣುಗೋಪಾಲ್ ಅವ್ರಿಗೂ ಕೇಳಿದ್ದೇವೆ. ಯಾರಿಗಾದ್ರೂ ಒಂದು ಅವಕಾಶ ಕೊಡಬೇಕಲ್ಲ, ಕೊಡ್ತಾ ಇಲ್ವಲ್ಲ. ಸುಮ್ಮನೆ ಏನೋ ಮಾತಾಡೋದು, ಏನೋ ಬರೆಯೋದು, ಏನೋ ಕಮೆಂಟ್ ಮಾಡೋದು, ಏನೋ ಪೋಸ್ಟ್ ಹಾಕೋದಲ್ಲ. ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಕೇಳಿ. ನಾಳೆ ದಿವಸ ಏನೂ ಇಲ್ಲ ಅಂತಂದರೆ ಟೋಟಲಿ ಶೂನ್ಯದತ್ತ ಹೋಗಿ ಏನು ಇಲ್ದಂಗೆ ಆಗೋಗುತ್ತೆ ಸಮಾಜ. ಎಲ್ಲಿಯವರೆಗೂ ಈ ಅನ್ಯಾಯಗಳನ್ನು ಸಹಿಸ್ಕೊಂಡಿರ್ತೀರಿ? ಇನ್ನು 2 ತಿಂಗಳು ಲೋಕಸಭಾ ಚುನಾವಣೆ ಮುಗಿಯುತ್ತೆ. ಮೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ನಮ್ಮವರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಕೊಟ್ಟರು ಅಂತ ಇಟ್ಕೊಳ್ಳಿ, ಅವರನ್ನು ನಾವು ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂತ ಇಟ್ಕೊಂಡ್ರೆ ಮುಂದೆ ಗತಿ ಏನು? ಈ 10 ವರ್ಷದಲ್ಲಿ ಒಬ್ಬರೂ ಸಹ ಲೋಕಸಭಾ ಸದಸ್ಯರಿಲ್ಲ ನಮ್ಮಲ್ಲಿ. ಲೋಕಸಭಾ ಸದಸ್ಯರಾಗಿದ್ದಾಗ ಸಮಾಜದ ಬಗ್ಗೆ ಯಾರ ದನಿ ಎತ್ತಲೇ ಇಲ್ಲ. ಈಗ ಇಲ್ಲದಾಗ ನಾವು ಪರಿತಪಿಸ್ತೀವಿ. ಇವತ್ತು ಏನಾದರೂ ಮೀಸಲಾತಿ ಬೇಕು ಅಂತಂದರೆ ಬೇರೆ ಸಮುದಾಯದ ರಾಜಕಾರಣಿಗಳ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ. ಅದರಲ್ಲೂ ನಮ್ಮಲ್ಲಿ ಗೊಂದಲಗಳು. ತಟ್ಟೆಯಲ್ಲಿ ಊಟ ಹಾಕಿ, ಊಟ ಮಾಡ್ರಪ್ಪ, ತಟ್ಟೆ ತುಂಬ ಊಟ ಹಾಕಿ ಅಂದರೆ ಬೇಡ ನಮಗೆ, ಅದರಲ್ಲಿ ಸ್ವಲ್ಪ ಭಾಗ ತಿಂತೀವಿ ಅನ್ನೋದು. ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ಏನಾದರೂ ಮಾಡಿ, ಅವಕಾಶ ಬಂದಾಗ ಬಳಸ್ಕೊಳ್ಳಿ. ತಟ್ಟೆ ತುಂಬ ಊಟ ಹಾಕಿದಾಗ ತಟ್ಟೆ ತುಂಬ ಊಟವನ್ನು ತಿನ್ನುವಂಥ ಪ್ರಯತ್ನ ಮಾಡಿ. ನಮಗಿಷ್ಟೇ ಸಾಕು, ಪೂರ್ತಿ ಬೇಡ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ. ರಾಜಕಾರಣದಲ್ಲಿ ನಮ್ಮವರು ಶೂನ್ಯದತ್ತ ಸಾಗ್ತಾ ಇದ್ದಾರೆ. ಯಾರಿಗೂ ಅವಕಾಶ ಇಲ್ಲ. ಕೊನೆ ಪಕ್ಷ ಅದರ ಬಗ್ಗೆ ಚಿಂತನೆ ಮಾಡಿ ಒತ್ತಾಯ ಮಾಡಬೇಕು. ವಿನಯ್ ಕುಮಾರ್ ಅಂತವರು ಬಂದಾಗ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಸೋಮಶೇಖರ್ ಅಂತವರು MLCಗೆ ನಿಂತಾಗ ಅವರಿಗೆ ಪ್ರೋತ್ಸಾಹ ಕೊಡಲಿಲ್ಲ, ಅವರು ಹಣ ಕಳ್ಕೊಂಡ್ರು. ಇಂತಹ ಭಾಳಷ್ಟು ಜನ ಭಾಳಷ್ಟು ಬೇಜಾರಾಗಿ ಹೊರಟೋಗಿದ್ದಾರೆ. ಅಂಥವ್ರನ್ನ ಬೆಳೆಸೋವಂಥ ಕೆಲಸ ಮಾಡೋಣ. ಯಾರೂ ಇಲ್ಲದಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ. ಕೊನೆಯ ಪಕ್ಷ ಈ ಬಾರಿ ಒಂದು 4-5 ಜನರಿಗೆ ಟಿಕೆಟ್ ಕೊಟ್ಟರೆ, ಯಾರಾದರೂ ಒಬ್ಬರು ಗೆದ್ದರೆ ಕುರುಬರ ಪರವಾಗಿ ದನಿ ಎತ್ತೋದಕ್ಕೆ, ಕೊನೆ ಪಕ್ಷ ಸಂಸತ್ತೊಳಗಡೆ ಕರ್ಕೊಂಡೋಗೋದಕ್ಕೆ, ನಮ್ಮವರು ಅಂತ ಕರ್ಕೊಂಡೋಗೋಕ್ಕೆ ಒಬ್ಬರನ್ನಾದರೂ ಗೆಲ್ಲಿಸೋವಂಥ ಪ್ರಯತ್ನ ಮಾಡೋಣ. ನಾವು ಎಷ್ಟು ಅಂತ ಹೇಳೋದು, ಎಷ್ಟು ಅಂತ ಮನವಿಗಳನ್ನು ಕೊಡೋದು.
ಒಂದು ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತೇಳಿ ಸರ್ಕಾರಕ್ಕೆ ಅವಲತ್ತು ಕೊಟ್ಕೊಂಡ್ರೆ ಅದಕ್ಕೆ ಉತ್ತರ ಇಲ್ಲ. ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋಗಿ ಕುರುಬರ ಅಭಿವೃದ್ಧಿ ನಿಗಮ ಕೊಡಿ ಅಂತೇಳಿ ಮನವಿ ಕೊಡುವಂಥದ್ದು. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಇಡೋದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿ ಮನವಿ ಕೊಡುವಂಥ ಪರಿಸ್ಥಿತಿ. ಇದು ನಮ್ಮ ಕುರುಬರ ಇಂದಿನ ದಯನೀಯ ಸ್ಥಿತಿ. ಯೋಚನೆ ಮಾಡಿ. ಇದು ನಿಮಗೆ ಮಾಡು ಇಲ್ಲವೇ ಮಡಿ ಎಂಬ ಪರಿಸ್ಥಿತಿಗೆ ಇವತ್ತು ಸಮಾಜ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮವರಿಗೆ ಟಿಕೆಟ್ ಕೊಟ್ಟು ನಮ್ಮವರನ್ನು ಗೆಲ್ಲಿಸಿದ್ರೆ ಏನೋ ಒಂದು ಕಡೆ ಬೆಳಕು ಕಾಣ್ಬೋದು. ರಾಜ್ಯಸಭಾಕ್ಕಂತೂ ಎಚ್.ಎಂ. ರೇವಣ್ಣವರಿಗೆ ಟಿಕೆಟ್ ಕೊಡಬೇಕು, ಹಿರಿಯರಾಗಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ನಾವು ಹೇಳಿದ್ದೀವಿ. ಅವರು ಟಿಕೆಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. MLCನೂ ಕೊಡಲಿಲ್ಲ, ರಾಜ್ಯಸಭೆನೂ ಕೊಡ್ತಾರೇನೋ ಗೊತ್ತಿಲ್ಲ. ಕೊಟ್ಟರೆ ನಮ್ಮ ಪುಣ್ಯ. ಇದು ನಮ್ಮ ಕುರುಬರ ಪರಿಸ್ಥಿತಿ. ಇನ್ನು ಎಷ್ಟು ದಿವಸ ಅಂತೇಳಿ ನಾವು ಅದೇನೋ ಹೇಳ್ತಾರಲ್ಲ, ಜೀವಂತ ಶವಗಳಾಗಿ ಜೀವನ ಮಾಡುವಂಥದ್ದು. ನಮ್ಮ ಹಕ್ಕುಗಳನ್ನು ನಾವು ಕೇಳೋದಕ್ಕೆ ಇವತ್ತು ನಾವು ಹಿಂಜರಿತಾ ಇದ್ದೇವೆ. ಸಿಕ್ಕಿದಂಥ ಅವಕಾಶಗಳನ್ನು ನಮ್ಮ ಕೈಯಾರ ನಾವು ಹಾಳು ಮಾಡ್ಕೊಂಡಿದ್ದೀವಿ. 86, 91ನಲ್ಲಿ 2024 ಒಂದು ಅವಕಾಶ ಬಂದಿದೆ, ಅದರಲ್ಲೂ ಸಹ ಗೊಂದಲಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು. ಇದು ಕುರುಬರ ಇವತ್ತಿನ ಪರಿಸ್ಥಿತಿ. ಎಲ್ಲಿಯವರೆಗೂ ನೀವು ಬಾಯಿ ಮುಚ್ಕೊಂಡಿರ್ತೀರೋ ಅಲ್ಲಿವರೆಗೂ ಸಮುದಾಯವೂ ಸಹ ಕಣ್ಣು ಮುಚ್ಕೊಂಡೇ ಇರುತ್ತೆ. ಸಮುದಾಯದ ಕಣ್ಣನ್ನು ತೆರೆಸೋದಕ್ಕೆ ಸಮಾಜದವರೇ ಮುಂದಾಗಬೇಕೇ ಹೊರತು ಬೇರೆ ಯಾರೂ ಬರೋದಿಲ್ಲ. ಇದು ವಾಸ್ತವ ಸತ್ಯ. ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ.